ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾವು ಇವತ್ತು ಸುಬ್ರಹ್ಮಣ್ಯದ ಪಕ್ಕದ ಕುಲ್ಕುಂದದಲ್ಲಿದ್ದೇವೆ. ನಮ್ಮ ಸ್ನೇಹಿತರೆಲ್ಲರೂ ಒಟ್ಟುಗೂಡಿ ನಾವು ಇವತ್ತು ಮಲ್ಲಾಳಿ ಫಾಲ್ಸಿಗೆ ಹೋಗ್ತಾ ಇದ್ದೇವೆ. ಹಾಗೆ ನಾವು ಇಲ್ಲಿ ಬಿಸಿಲೆ ಘಾಟ್ ಮೂಲಕವಾಗಿ ಹೋಗ್ತಾ ಇದ್ದೇವೆ. ಬಿಸಿಲೆ ಘಾಟ್ ಏರುವುದಕ್ಕಿಂತ ಮುಂಚೆ ಇಲ್ಲಿ ಕಾಣಸಿಗುವುದು ಗಡಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ. ಇಲ್ಲಿ ನಾವು ಕೈ ಮುಗಿದು ಮುಂದುವರಿಯುವುದು. ಹಾಗೆ ಇಲ್ಲಿ ಮತ್ತೊಂದು ತೊರೆಯು ಹರಿಯುತ್ತಿರುವುದು ಕಾಣುತ್ತದೆ. ದೂರದ ಬೆಟ್ಟಲಿನಿಂದ ಬರುವಂಥ ಈ ತೊರೆ ತುಂಬ ಸುಂದರವಾಗಿದೆ. ಹಾಗೆ ಮತ್ತೆ ಇಲ್ಲಿ ನಮಗೆ ಆಂಜನೇಯನ ಭೇಟಿಯಾಯಿತು. ಅವನು ಭಯಭೀತನಾಗಿದ್ದಾನೆ ಅಂತ ಕಾಣ್ತದೆ. ಹಾಗೆ ಮತ್ತೆ ಇಲ್ಲಿ ತಾಯಿಗೆ ಕೈ ಮುಗಿದು ಆದ ನಂತರ ನಾವು ಮತ್ತೆ ಬಿಸಿಲ ಕಡೆಗೆ ಹೊರಟ್ವಿ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಗಿಡ ಮರಗಳು ಪ್ರಕೃತಿ ಮಾತೆಗೆ ಹೊದಿಕೆಯಂತಿವೆ. ಹೀಗೆ ಪ್ರಕೃತಿಯ ನಡುವಿನಲ್ಲಿ ಸಾಗುವಂತಹ ದಾರಿಯಲ್ಲಿ ಸಿಗುವಂತಹ ಅನುಭವಗಳು ತುಂಬ ಸುಂದರವಾಗಿದೆ. ಸ್ನೇಹಿತರೆ, ಪ್ರಕೃತಿ ಸೌಂದರ್ಯಕ್ಕೆ ಮಿಗಿಲಾದದ್ದು ಯಾವುದೂ ಇಲ್ಲ. ಅಲ್ಲಿ ಸಿಗುವಂತಹ ಅನುಭವಗಳು ತುಂಬಾ ಅದ್ಭುತವಾದ ಅನುಭವಗಳು. ಇಲ್ಲಿ ನೋಡಿ, ಮುಂದಕ್ಕೆ ಒಂದು ಸಣ್ಣದಾದ ತೊರೆಯೊಂದು ಹರಿಯುತ್ತಿರುವುದು ಕಾಣುತ್ತದೆ. ಎಷ್ಟು ಸುಂದರವಾಗಿದೆ ಎಂದು ನೀವು ನೋಡ್ತಿರ್ಬೋದು. ಇದನ್ನು ನೀವು ನಿಜವಾಗ್ಲೂ ವಿಸಿಟ್ ಮಾಡಿದಾಗಲೇ ಇದರ ಒಂದು ಸುಂದರವಾದ ಅನುಭವವನ್ನು ನೀವು ಅನುಭವಿಸುತ್ತೀರಿ. ಸ್ನೇಹಿತರೆ, ನಾವೀಗ ಬಿಸಿಲೆಯ ಪಕ್ಕದಲ್ಲಿದ್ದೇವೆ. ಇಲ್ಲಿಯ ಒಂದು ದೃಶ್ಯ ನಮಗೆ ಕಂಡಿದ್ದು ಈ ರೀತಿಯಾಗಿ. ಸ್ನೇಹಿತರೆ, ನಾವು ಈಗ ಕೂಡು ರಸ್ತೆಯಲ್ಲಿದ್ದೇವೆ. ಇಲ್ಲಿ ಹೋಟೆಲ್ಗೆ ಬಂದಿದ್ದೇವೆ. ಚಹಾ ಕುಡಿಯುವುದು, ತಿಂಡಿ ತಿಂದು ಆಮೇಲೆ ಮಲ್ನಾಡಿ ಕಡೆಗೆ ಪ್ರಯಾಣಿಸ್ತಾ ಇದ್ದೇವೆ. ತಿಂಡಿ ತೀರ್ಥ ಎಲ್ಲ ಆಯಿತು. ಈಗ ನಮ್ಮ ಪ್ರಯಾಣ ಮಲ್ಲಾಳಿ ಫಾಲ್ಸ್ ಕಡೆಗೆ. ಮಸ್ತ್ ಜನ ಕುಲೋಲ್ಲೇರ ಮುಲ್ಪ ಅವು ಮಿತ್ ಸ್ಟೆಪ್ ಒನ್ನಾಗಿದ್ದ ನಂತರ ಕಾರು ಚೇಂಜ್ दीक्षित ಏನಂದಿದೆ ಕೊಡಲ್ಲ ಮಾದೇವಿ ಅಂತಿದೆ. ಹೋಗುದು